ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದ ಬಾದಾಮ್ ಮಿಲ್ಕ್ ಮಾಡಲಿಕ್ಕೆ ಮನೆಯಲ್ಲಿ ಯಾವ ರೀತಿ ನಾವು ಬಾದಾಮ್ ಪೌಡ್ರನ್ನ ರೆಡಿ ಮಾಡಿಕೊಳ್ಳಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಪೌಡರನ್ನು ರೆಡಿ ಮಾಡಲಿಕ್ಕೆ ನಾನು ಏನೆಲ್ಲ ಐಟಮನ್ನು ಹಾಕ್ಕೊಳ್ತೀನಿ ಅನ್ನೋದನ್ನು ಈಗ ತೋರಿಸ್ತೀನಿ. ನಾನಿಲ್ಲಿ 100 ಗ್ರಾಮ್ ಆಗುವಷ್ಟು ಬಾದಾಮಿಯನ್ನು ತಗೊಂಡಿದ್ದೀನಿ, 1 ಕಪ್ ಆಗುವಷ್ಟು, ಮತ್ತು 1 ಕಪ್ ಆಗುವಷ್ಟು ಸಕ್ಕರೆ. ನೀವು ಬೇಕಿದ್ದರೆ ಕಲ್ಲು ಸಕ್ಕರೆಯನ್ನು ಕೂಡ ಯೂಸ್ ಮಾಡ್ಕೊಳ್ಬಹುದು. ಮತ್ತು 50 ಗ್ರಾಮ್ ಆಗುವಷ್ಟು ಗೋಡಂಬಿ. ಬಾದಾಮಿ ಎಷ್ಟು ಹಾಕ್ಕೊಳ್ತೀವೋ ಅದರ ಅರ್ಧದಷ್ಟು. ಆಮೇಲೆ ಒಂದು 8 ರಿಂದ 10 ಏಲಕ್ಕಿ ಮತ್ತು 2 ಚಿಟಿಕೆ ಆಗುವಷ್ಟು ಅರಸಿನ ಪುಡಿಯನ್ನು ತಗೊಳ್ತಾ ಇದ್ದೀನಿ. ಈಗ ಸ್ಟವ್ ಮೇಲೆ ಪಾತ್ರೆಯನ್ನು ಇಟ್ಟು ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಬಾದಾಮಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕು. ಹುರಿಯುವಾಗ ನಾವು ಯಾವತ್ತೂ ಕಡಿಮೆ ಉರಿಯಲ್ಲೇ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಮೀಡಿಯಮ್ ಫ್ಲೇಮಲ್ಲೂ ಇಟ್ಕೊಳ್ಬಹುದು. ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಳ್ಬಾರ್ದು. ಚೆನ್ನಾಗಿ ಇದು ಒಂದೇ ಲೆಕ್ಕದಲ್ಲಿ ಹುರಿಬೇಕು. ಬಾದಾಮಿಯಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ನಮ್ಮ ಕೂದಲಿನ ಆರೋಗ್ಯಕ್ಕೂ ಸಹ ಬಾದಾಮಿ ಒಳ್ಳೆಯದು. ವಿಟಮಿನ್ ಇ ಇರೋದ್ರಿಂದ ಇದು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವಲ್ಲಿ ತುಂಬ ಸಹಾಯ ಮಾಡ್ತದೆ. ಮತ್ತು ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಲ್ಲೂ ಕೂಡ ಇದು ಸಹಾಯ ಮಾಡ್ತದೆ. ಬಾದಾಮಿಯನ್ನು ಸ್ವಲ್ಪ ಹುರಿದ ನಂತರ ಅದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ಬಾದಾಮಿ ಮತ್ತು ಗೋಡಂಬಿ 2 ಒಟ್ಟಿಗೆ ಹಾಕ್ಕೊಂಡ್ರೆ ಗೋಡಂಬಿ ಬೇಗ ಕೆಂಪಗಾಗಿ ಹೋಗ್ತದೆ. ಇಷ್ಟು ಹುರಿದುಕೊಂಡ್ರೆ ಸಾಕು. ಇದನ್ನು ಇನ್ನು ತಣ್ಣಗಾಗಲಿಕ್ಕೆ ಇಡಬೇಕು. ಇದು ಕಂಪ್ಲೀಟ್ ತಣ್ಣಗಾಗಬೇಕು. ಸ್ವಲ್ಪ ಉಗುರು ಬೆಚ್ಚಗೆ ಕೂಡ ಇರಬಾರ್ದು. ಬಿಸಿ ಬಿಸಿಯಾಗಿ ನಾವು ಪುಡಿ ಮಾಡಿಕೊಂಡ್ರೆ ಅದು ಅಂಟು ಅಂಟಾಗಿ ಬರ್ತದೆ ಮತ್ತು ಬೇಗ ಹಾಳಾಗಿ ಹೋಗ್ತದೆ. ಹೀಗೆ ತಣ್ಣಗಾದ ನಂತರ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಗೋಡಂಬಿ ಮತ್ತು ಬಾದಾಮಿಯನ್ನು ಒಟ್ಟಿಗೆ ಮಿಕ್ಸಿಗೆ ಹಾಕ್ಕೊಂಡು ಫಸ್ಟ್ ನಾವು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಇಷ್ಟು ಪುಡಿಯಾದ ನಂತರ ಇದಕ್ಕೆ ಈಗ ಸಕ್ಕರೆಯನ್ನು ಹಾಕ್ಕೊಳ್ಬೇಕು. ಸಕ್ಕರೆ ಬದಲಾಗಿ ಕಲ್ಲು ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ಅಂತ ಹೇಳಿದ್ದೆ ನಾನು ಆವಾಗಲೇ. ಅದನ್ನು ಹಾಕ್ಕೊಳ್ಬಹುದು. ಮಿಲ್ಕ್ ಪೌಡ್ರ್ ಬೇಕಿದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಬಹುದು. ಆಮೇಲೆ ಏಲಕ್ಕಿ, ಆಮೇಲೆ ಅರಸಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಇಷ್ಟು ಪುಡಿ ಆದರೆ ಸಾಕು. ಇದನ್ನು ನೀವು ಡೈರೆಕ್ಟಾಗಿ ಸ್ಟೋರ್ ಮಾಡ್ಕೊಳ್ಬಹುದು, ಇಲ್ಲಾಂದರೆ ಸ್ವಲ್ಪ ಜರಡಿ ಹಿಡಿದು ಕೂಡ ಇದನ್ನು ಸ್ಟೋರ್ ಮಾಡ್ಕೊಳ್ಬಹುದು. ಇದಕ್ಕೆ ಈಗ ಸ್ವಲ್ಪ ಬಾದಾಮಿಯನ್ನು ಮತ್ತು ಗೋಡಂಬಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಇದಕ್ಕೆ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹೀಗೆ ಪೀಸ್ ಮಾಡಿ ಗೋಡಂಬಿಯನ್ನು ಮತ್ತು ಬಾದಾಮಿಯನ್ನು ಹಾಕ್ಕೊಳ್ಳೋದ್ರಿಂದ ನಾವು ಬಾದಾಮಿ ಮಿಲ್ಕನ್ನು ಕುಡಿಯೋ ಟೈಮಲ್ಲಿ ಅದು ತಿನ್ನಲಿಕ್ಕೆ ಸಿಗ್ತದೆ. ಆಗ ತುಂಬಾ ಟೇಸ್ಟಿಯಾಗಿರ್ತದೆ. ಇದನ್ನು ಗಾಳಿ ಆಡದೇ ಇರುವ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಬೇಕು. ತುಂಬ ದಿನ ಆದರೂ ಇದು ಹಾಳಾಗುವುದಿಲ್ಲ. ಈಗ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಬಾದಾಮ್ ಮಿಲ್ಕನ್ನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಕುದಿಯುತ್ತಿರುವ ಹಾಲಿಗೆ ಹಾಕಿ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಪೌಡರಿಗೆ ಬಿಸಿ ಮಾಡಿದಂಥ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ಬಿಸಿ ಬೇಕಾದರೆ ಬಿಸಿ ಕುಡಿಬಹುದು, ಇಲ್ಲಾಂದರೆ ಹಾಲನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಮಾಡಿ ಸಹ ಕುಡಿಬಹುದು. ನಮಗೆ ಯಾವ ಥರ ಟೇಸ್ಟ್ ಬೇಕೋ ಆ ಥರ ಟೇಸ್ಟನ್ನು ಮಾಡಿ ಕುಡಿಬಹುದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಬಾದಾಮ್ ಪೌಡ್ರನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಬಹುದು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.